ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ಅಂದ್ರೆ ನೀವು ಕಳೆದ ಬಾರಿ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದೀರಾ, ಅಂದ್ರೆ ನಿಮ್ಗೆ ಗುರು ಡಿ ಕೆ ಶಿವಕುಮಾರ್ ಅವರು ಅಥವಾ ಅವ್ರು ನಿಮಗೆ ದೇವರು ಅಂತ ನೀವು ಸಾಕಷ್ಟು ಬಾರಿ ಹೇಳಿದ್ರು. ದೇವರು ಅಂತ ಸಾಕಷ್ಟು ಬಾರಿ ಹೇಳಿದಿರ. ಸೊ ಈಗ ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದಿದೆ, ಇಲ್ಲಿವರೆಗೂ ಆಡಳಿತವನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ನಿಮ್ಮ ಪ್ರಕಾರ? ಮೇಡಮ್, ನಾನು ಕಣ್ಣಾರ ನೋಡಿದ್ದೀನಿ. ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ದೇವರು. ಅವರು ಈ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿವರೆಗೂ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಸೀಟುಗಳು ಗೆಲ್ಲಿಸಿ ರಾತ್ರಿ ಹಗಲು ಕಷ್ಟಪಟ್ಟು ಅವ್ರ ಹೆಲ್ತ್ ನೋಡ್ದಂಗೆ, ಅವ್ರ BP ನೋಡ್ದಂಗೆ, ಶುಗರ್ ನೋಡ್ದಂಗೆ, ಅವ್ರಿಗೆಲ್ಲ ಕಾಯಿಲೆಗಳು ನೋಡ್ದಂಗೆ ರಾತ್ರಿ ಹಗಲು ಏನು ಒಂದು ಕಾಡು ಮನುಷ್ಯನ ಥರ ಕೆಲಸ ಮಾಡಿ ಇಲ್ಲಿವರೆಗೂ ತಗೊಂಡು ಬಂದರು. ಅವರು ಎಂಥ ಮನುಷ್ಯ ಅಂದರೆ ಅವ್ರ ಬಗ್ಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಆದರೆ ನಾನು ಒಂದು ಸ್ಲಮ್ಮಲ್ಲಿ ಹುಟ್ಟವನು, ನನಗೆ ಅವರು ಕೈ ಹಿಡಿದ್ರು, ಈ ಮಟ್ಟಕ್ಕೆ ತಗೊಂಡು ಬಂದರು. ಇವಾಗ ನನಗೆ ಮೊನ್ನೆ ಎಲೆಕ್ಷನಲ್ಲಿ ನಾನು ಒಂದು ಸಲ ಅವ್ರು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದೆ? ಅವರು ಇಲ್ಲಿ 21,000 ಜನ ಓಟ್ ಸಿಕ್ಕಿತ್ತು, ನನ್ನ ಫಾಲೋವರ್ಸ್, ನನ್ನ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ನನ್ನ ಕಾರ್ಯಕರ್ತರು, ನಮ್ಮ ತಾಯಿ ತಂದೆಗಳು, ಇವರೆಲ್ಲ ಸೇರಿ ಒಂದು ಕಡೆ ನಾವು ಅಲ್ಲಿ ಪ್ರಚಾರ ಮಾಡಿದ್ದೇನು? ಕಾಂಗ್ರೆಸ್ ಪಾರ್ಟಿಯಿಂದ KGF ಬಾಬು ಕಾಂಗ್ರೆಸ್ ಪಾರ್ಟಿ ಅಂತ ಪ್ರಚಾರ ಮಾಡಿ ಮನೆಗೆ ಚೆಕ್ಗಳು ಕೊಟ್ಟಿದ್ದೀವಿ. ಸ್ಕಾಲರ್ಶಿಪ್ಗೆ ಮಕ್ಕಳಿಗೆ, ಎಲೆಕ್ಷನ್ ಪರ್ಪಸ್ ಅಲ್ಲ, ಸ್ಕಾಲರ್ಶಿಪ್ ಮಕ್ಕಳಿಗೆ. ಕಾಂಗ್ರೆಸ್ ಬ್ಯಾನರಲ್ಲಿ ನಾನು ಕೆಲಸ ಮಾಡಿ ಎಲ್ಲ 21,000 ಜನ ನನಗೆ ವೋಟ್ ಕೊಟ್ಟಿರೋರು, ನಮ್ಮ ತಾಯಿ ತಂದೆಗಳು, ಅಕ್ಕ ತಂಗಿಗಳು, ನನಗೆ ದೇವ್ರಂದರೆ ಫಸ್ಟು ಅವ್ರ ಋಣ ನಾನು ತೀರ್ಸೋಕ್ಕಾಗಲ್ಲ. 21,000 ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನನಗೋಸ್ಕರ ಅವ್ರಿಗೆ ದುವಾ ಮಾಡಿಕೊಂಡು, ಬ್ಲೆಸ್ಸಿಂಗ್ ಮಾಡಿಕೊಂಡು, ದೇವ್ರ ಹತ್ರ ಬೇಡ್ಕೊಂಡು ನನಗೆ ಕೆಲಸ ಮಾಡಿರೋ ಅಕ್ಕ ತಂಗಿಗಳಿಗೆ ಅವ್ರ ಋಣದಲ್ಲಿ ಇದ್ದೀನಿ. ಆ ಋಣ ನಾನು ತೀರ್ಸೋಕ್ಕಾಗಲ್ಲ, ಸಾಯೋವರೆಗೂ ತೀರ್ಸೋಕ್ಕಾಗಲ್ಲ. ಅವರು ನನ್ನ ಮೇಲೆ 21,000 ಜನ ಒಂದು ಕಡೆ ಡಿ ಕೆ ಶಿವಕುಮಾರ್ ಯಾವ್ದನ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಈಗ ಏನಾಯ್ತು? ಅದು ಯಾರೋ ಹೊಟ್ಟೆ ನೋಯಿರೋರು ನಮ್ಮವರೇ ನನಗೆ ಮುಂದೆ ಬರಬಾರ್ದು ಅಂಥೇಳಿ ಅಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೀನಿಯಾರಿಟಿ ತೋರಿಸಿ ನನಗೆ ಕಟ್ ಮಾಡಿದ್ರು. ಆದರೆ ನಾನು 1947ಇಂದ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಕುಟುಂಬದವರು 4 ತಲೆಮಾರಿಂದ ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡಿದ್ರು ಅವರು. ಇವತ್ತು ಕಾಂಗ್ರೆಸ್ ಪಾರ್ಟಿ ನಮ್ಮ ಬ್ಲಡ್ಡಲ್ಲಿ ಇದೆ. ಕಾಂಗ್ರೆಸ್ ಬಿಟ್ಟು ಹೋಗೋವರಲ್ಲ. ಆದರೆ ನಾನು ಕೋಪದಲ್ಲಿ ಬಂದು ಡಿಸಿಷನ್ ತಗೊಂಡಿದ್ದು. ನಾನು ಕಂಟೆಸ್ಟ್ ಮಾಡಬಾರ್ದು, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ನಾನು ಬರೋದಿಲ್ಲ ಅಂತ ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ, ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಫ್ಯಾನ್ಸ್ಗೆ, ನನ್ನ ಕುಟುಂಬದವ್ರಿಗೆ ಎಲ್ಲರಿಗೂ ಬಂದು ಹೇಳಿದೆ, ಅಪ್ಪ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ಬಿಟ್ಟಿದ್ದಾರೆ, ನಾನು ಬರಲ್ಲ ಅಂದರೆ ಏನು ಮಾಡಿದ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ? ಬೆಂಕಿ ಇಟ್ಕೊಂಡ್ರು. ನೀನು ನಮ್ಮ ಮಾತು ಕೇಳಿಲ್ಲ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂದರು. ಅವಾಗ ನಿಮಗೆ ಆ ಕಡೆ ಚೂಸ್ ಮಾಡಬೇಕಾ, ಈ ಕಡೆ ಚೂಸ್ ಮಾಡಬೇಕಾ? ಇವಾಗ ನಮ್ಮ ದೇವ್ರ ಮಾತು ಕೇಳಬೇಕಾ, ನಮ್ಮ ಗುರುಗಳು, ನಮ್ಮ ದೇವರು ಡಿ ಕೆ ಶಿವಕುಮಾರ್ ಮಾತು ಕೇಳಬೇಕಾ, ಇಲ್ಲ 21,000 ಜನ ಮಾತು ಕೇಳಬೇಕಾ? ನಾನು ಅವ್ರು ಹೇಳ್ತಾರೆ, ನಾವು ನಿನಗೆ ನಂಬ್ಕೊಂಡು BJPನಲ್ಲಿ ಇರೋರೆಲ್ಲ ನಿನ್ನ ಜೊತೆಗೆ ಬಂದೀವಿ, ಕಾಂಗ್ರೆಸ್ದಲ್ಲಿ ಇರೋರೆಲ್ಲ ನನ್ನ ಜೊತೆಗೆ ಬಂದೀವಿ, ನೀವು ಈ ಮಧ್ಯ ದಾರಿನಲ್ಲಿ ಬಿಟ್ಬಿಟ್ಟು ನೀನು ಹೋಗ್ಬಿಟ್ರೆ ನಮ್ಮ ಗತಿ ಏನು? ನಮಗೆ ಇವರೆಲ್ಲ BJPನವ್ರು ಬಿಡ್ತಾರಾ? ಕಾಂಗ್ರೆಸ್ನವರು ಬಿಡ್ತಾರಾ? ಪಾರ್ಟಿನವ್ರು ಬಿಡ್ತಾರಾ ಅಂತ ಬಂದು ಕ್ರೇಸ್ನಲ್ಲೂ ಪೆಟ್ರೋಲ್ ತಗೊಂಡು ಬಂದು ನನ್ನ ಹತ್ರ
ಮನೆ ಹತ್ರ ನಿಂತ್ಕೊಂಡು ನಾನು ಬೆಂಕಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ Suicide ಮಾಡ್ಕೋತೀವಿ ಅಂತ. ಸೂಸೈಡ್ ಮಾಡ್ಕೊಳ್ತೀನಿ ಅಂದರೆ ನಾನು ಏನು ಮಾಡಲಿ ಹೇಳಿ? ನಾನು ನಮ್ಮ ದೇವ್ರ ಮಾತು ಒಂದು ಸಾಲಿ ಕೇಳಿ ನಾನು ಏನು ನನ್ನ ಜಾಗದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು, ಒಂದು ಕಡೆ 21 ಸಲ ನನಗೆ ವೋಟ್ ಕೊಟ್ಟಿರೋ ನಮ್ಮ ಕಾರ್ಯಕರ್ತರು, ನಮ್ಮ ಅಕ್ಕ ತಂಗಿಗಳು, ಅವ್ರ ಮಾತು ಕೇಳಬೇಕಾ ಇವ್ರ ಮಾತು ಕೇಳಬೇಕಾ? ನನ್ನ ಜಾಗದಲ್ಲಿ ನೀವಿದ್ರೆ ಏನು ತೀರ್ಮಾನ ತಗೊಳ್ತೀರಾ? ಜನರು ಪರನೇ ಹೋಗ್ತಿದ್ವಿ. ಜನರ ಪರವಾಗಿ ಅದೇ ತಪ್ಪು ನಾನು ಮಾಡಿದೆ. ನನಗೆ ಬೇರೆ ದಾರಿ ತನ್ಸಿಲ್ಲ. ನಾನು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ, ಯಾರಾದರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಹೌದು ಅಂತೇಳಿ ಆ ತಪ್ಪನ್ನ ಮಾಡಿದೆ. ನಾನು ಜನರ ಪರವಾಗಿ ಹೋದೆ. 21,000 ವೋಟ್ ತಗೊಂಡು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಮನೆಗೆ ಹೋದ್ರೆ ಏನು ಹೇಳಿದ್ರು? ನನ್ನ ಲೈಫಲ್ಲಿ ನಾನು ಸುಳ್ಳು ಹೇಳಿಲ್ಲ, ಯಾರಿಗೂ ಭಯ ಬಿದ್ದಿಲ್ಲ ಮೇಡಮ್. ಏನು ಹೇಳಿದ್ರು? ನಿನ್ನಿಂದ ಇಲ್ಲಿಂದ ಡೆಲ್ಲಿವರೆಗೂ ನನಗೆ ಅವಮಾನ ಆಗಿದೆ, ನೀನು ನಿನ್ನ ಶಿಷ್ಯನ್ಗೆ ಕಂಟ್ರೋಲ್ ಮಾಡಿಲ್ಲ ಅಂದರೆ ಪ್ರಯೋಜನ ಏನು ಅಂತ ಹೇಳ್ಬಿಟ್ಟು ನನಗೆ ನಿನ್ನಿಂದ ಅವಮಾನ ಆಯಿತು, ನಿನ್ನ ಮುಖ ತೋರಿಸ್ಬೇಡ ನನಗೆ ಅಂದರು. ಅದಕ್ಕೆ ನೀವೇನು ಹೇಳಿದ್ರಿ ಸರ್? ಏನು ರಿಯಾಕ್ಷನ್? ಏನು ಕಾಲು ಹಿಡ್ಕೊಂಡೆ, ತಪ್ಪಾಗೋಯ್ತು ನಮ್ಮ ಕ್ಷಮಿಸ್ಬಿಡಿ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಿಮ್ಮ ಮಾತು ಕೇಳ್ದಂಗೆ ಹೋಗ್ದೆ, ನನಗೆ ಕ್ಷಮೆ ಮಾಡ್ಕೊಳ್ಳಿ, ನೀವು ನನಗೆ ಕ್ಷಮೆ ಮಾಡಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಳ್ಳಿ ಅಂದೆ ಅಂತ ಹೇಳಿದಾಗ ಆವಾಗ ನಮಗೆ ಕ್ಷಮಿಸಿದ್ರು ಅವರು. ನಾನಲ್ಲಿ ಹೋಗಲ್ಲ, ಇವತ್ತು ಹೋಗಲ್ಲ, ಹೋಗ್ತೀನಿ. ಏನಾದರೂ ಕೆಲಸ ಇದ್ರೆ ಅವರೇ ಫೋನ್ ಮಾಡಿದ್ರೆ ನಾನು ಕೇಳ್ತೀನಿ. ನಾನು ಏನಾದರೂ ನನಗೆ ನನ್ನ ಬಗ್ಗೆ ಏನಾದರೂ ಅಲ್ಲಿ ಚಾಡಿಗಳು ಹೇಳಿ ಏನಾದರೂ ಹೇಳಿದ್ರೆ ಅಲ್ಲಿಂದ ಫೋನ್ ಬರುತ್ತೆ, ಏನೋ ಮಾಡ್ತಾ ಇದೆಯಾ, ಮಾಡಿ ಸಾಕಿಲ್ವೋ, ಒಂದೊಂದು ಸಲ ನನಗೆ ಅವಮಾನ ಮಾಡಿಸ್ಬೇಕೇನೋ, ನಿನ್ನಿಂದ ನನಗೆ ಅವಮಾನ ಆಗ್ತಾ ಇದೆಯೋ ಅಂತ ಇಷ್ಟೇ ಹೇಳ್ತಾರೆ. ನಾನು ಅವರು ಡೆಪ್ಟಿ CM ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೋಗಿ ಒಂದು ಫೈಲ್ ಸೈನ್ ಮಾಡಿ ಅಂತ ನಾನು ಹೇಳಲ್ಲ. ನನಗೆ ದೇವರು ಕೊಟ್ಟದ್ದು ಸಾಕು. ನನ್ನ ಮಕ್ಕಳು 10 ಜನರೇಷನ್ ತಿನ್ಬೋದು, ಅಷ್ಟು ಸಂಪಾದನೆ ಮಾಡಿಟ್ಟಿದ್ದೀನಿ ನಾನು. ನನಗೇನೂ ಅವಶ್ಯಕತೆ ಇಲ್ಲ, ಅವ್ರ ಆಶೀರ್ವಾದ ಬೇಕು, ಅವ್ರ ಫೈಲ್ ಸೈನ್ ಬೇಕಾಗಿಲ್ಲ ನನಗೆ. ನಾನು ಇಷ್ಟು ಖಡಕ್ಕಾಗಿ ಮಾತಾಡ್ತೀನಿ ಅಂದರೆ ನನ್ನ ನೇಚರೇ ಹಂಗೆ. ಈಗ ಹೆಂಗಿದೆ ಸರ್ ನಿಮ್ಮಿಬ್ರು ಸಂಬಂಧ? ಸರಿಯಾಗಿ? ಅಯ್ಯೋ ನನಗೆ ದೇವ್ರು ಮೇಡಮ್, ನಾನವರು ಶಿಷ್ಯ, ಅವ್ರು ನಮಗೆ ಗುರು. ದೇವರು ಬಿಡ್ತಾರಾ? ನಾವು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಮಾಡ್ತಾರಲ್ಲ, ಹಂಗೆ ಅವರು ನಮ್ಮ ದೇವರು, ಅವ್ರು ನನಗೆ ಕ್ಷಮೆ ಮಾಡಿದ್ರು. ಆದರೆ ನಮ್ಮ ಸಂಬಂಧಗಳು ಚೆನ್ನಾಗಿದೆ, ಏನು ಸಂಬಂಧಗಳು ಇದ್ದಿಲ್ಲ.